ನೋಡಿ, ಹಿಂದೆ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅನೇಕರ ಮೇಲೆ ಆರೋಪಗಳು ಬಂದಿದೆ. ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ರಾಜೀನಾಮೆಗೆ ವಿರೋಧ ಪಕ್ಷಗಳು ಆಗ್ರಹಿಸಿದ ಪ್ರಸಂಗಗಳು ಕೂಡ ಇದೆ. ಆದರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಮೇಲೆ FIR ದಾಖಲಾಗಿದ್ದ ಪ್ರಕರಣ ಅಂತಾದಾಗ ಯಡಿಯೂರಪ್ಪನವರದ್ದು ಹಾಗೆ ಸಿದ್ದರಾಮಯ್ಯನವರದ್ದು. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ್ರು. ಹೀಗಾಗಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿದೆ, ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಈಗಿನ ವಿರೋಧ ಪಕ್ಷವಾದ JDS ಹಾಗೆ BJPಯ ಆಗ್ರಹ. ಆದರೆ ರಾಜೀನಾಮೆ ಈಗಲೇ ಕೊಡುವ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಕೂಲಂಕುಷವಾಗಿ ಯೋಚನೆಯನ್ನ ಮಾಡ್ತಿದ್ದಾರೆ. ಈ ರಾಜೀನಾಮೆ ರಾಜಕೀಯದ ಕುರಿತಾಗಿ ಒಂದಷ್ಟು ಅಂಶಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಇದೀಗ ರಾಜಕೀಯ ವಲಯದಲ್ಲಿ ರಾಜೀನಾಮೆಯ ಆಗ್ರಹ, ಆ ಚರ್ಚೆ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಒಂದು ಕ್ಷಣ ಕೂಡ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಮುಂದುವರಿಬಾರದು ಸಿದ್ದರಾಮಯ್ಯನವರು, ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ವಿರೋಧ ಪಕ್ಷಗಳ ಆಗ್ರಹ. ಆದರೆ ಸಿದ್ದರಾಮಯ್ಯನವ್ರ ಮುಂದೆ ಪ್ರತಿ ಬಾರಿ ಇದನ್ನು ಕೇಳ್ತಾರೆ. ಕೇಂದ್ರ ಸಚಿವರಿದ್ದಾರೆ ಕುಮಾರಸ್ವಾಮಿ, ಅವ್ರ ಮೇಲೂ ಕೂಡ ಲೋಕಾಯುಕ್ತ ತನಿಖೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಹಂತಕ್ಕೆ ಬಂದಿದೆ. ರಾಜೀನಾಮೆ ಕೊಟ್ರಾ? ಅವರೇ ರಾಜೀನಾಮೆ ಕೊಟ್ಟಿಲ್ಲ, ಅವ್ರಿಗೆಲ್ಲಿದೆ ನೈತಿಕತೆ, ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ನಾವು ಯಡಿಯೂರಪ್ಪನವರ ಪ್ರಕರಣ ನಾವು ಮತ್ತೊಮ್ಮೆ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋದಾದ್ರೆ, ಈ ತನಿಖೆ ಪ್ರಾರಂಭ ಆಗಿ FIR ದಾಖಲಾದ ನಂತರವೂ ಕೂಡ 6 ರಿಂದ 7 ತಿಂಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಯುವ ಅವಕಾಶ ಇತ್ತು. ಅವಕಾಶ ಅವರಾಗೆ ಪಡ್ಕೊಂಡ್ರ ಅಥವಾ ಮುಂದೆ ತಳ್ಕೊಂಡು ಹೋದ್ರ, ಹೈಕಮಾಂಡ್ ನಾಯಕರು ಆ ರೀತಿಯಾಗಿ ಆಜ್ಞೆ ಕೊಟ್ಟಿದ್ರ, ನಂತರದಲ್ಲಿ ಕೆಳಗಿಳಿಸಿದ್ರ, ಆ ಚರ್ಚೆ ಬೇರೆ. ಆದರೆ FIR ದಾಖಲಾದ ನಂತರವೂ ಕೂಡ ಕೆಲ ತಿಂಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಲ್ಲೇ ಮುಂದುವರೆದ್ರು ಯಡಿಯೂರಪ್ಪನವರು. ಎರಡೂ ಉದಾಹರಣೆಯನ್ನ ಕೊಟ್ಟು ರಾಜಕೀಯದಲ್ಲಿ ಯಾರೆಲ್ಲ ರಾಜೀನಾಮೆಯ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅವರಿಗೆ ಕೌಂಟರ್ ಕೊಡುವ ಪ್ರಯತ್ನವನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳ ಮೂಲಕ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಆದರೆ ರಾಜೀನಾಮೆ ಅನ್ನೋದು, ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಡಬೇಕು ಅನ್ನೋದು ಕೇವಲ ರಾಜಕೀಯ ತೂತುಮೇಮೆ ಅಥವಾ ರಾಜಕೀಯ ಕೆಸರೆರಚಾಟದ ಮಾತು, ಚರ್ಚೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕೇಸ್ ದಾಖಲಾಗಿ FIR ದಾಖಲಾಗಿರೋದ್ರಿಂದ ಮುಂದೆ ಕಾನೂನಾತ್ಮಕವಾದ ಸಂಕಷ್ಟ ಎದುರಾಗಿ ಅನಿವಾರ್ಯವಾಗಿ ಕೆಳಗಿಳಿಯುವಂತಹ ಪರಿಸ್ಥಿತಿ ಬರುತ್ತಾ, ಆ ಚಿಂತನೆಯನ್ನ ಕೂಡ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಮೂಡಾ ಕೇಸ್ನಿಂದ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋ ಆತಂಕ ಇದೆ. ಲೋಕಾಯುಕ್ತ ತನಿಖೆ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಇನ್ನು 3 ತಿಂಗಳ ಸಮಯಾವಕಾಶ ಇದೆ. ಡಿಸೆಂಬರ್ 24ಕ್ಕೆ ಮುಂದಿನ ವಿಚಾರಣೆ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಅಷ್ಟರ ಒಳಗೆ ಲೋಕಾಯುಕ್ತ ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಬೇಕು ಅನ್ನೋ ತಾಕೀತನ್ನ ಕೂಡ ಮಾಡಿದೆ ಕೋರ್ಟ್. ಹೀಗಾಗಿ ಈ 3 ತಿಂಗಳ ಕಾಲಾವಕಾಶದಲ್ಲಿ ಆಗುವ ಬೆಳವಣಿಗೆಗಳನ್ನು ಸೈಲೆಂಟ್ ಆಗಿ ಗಮನಿಸಿ ನಂತರದಲ್ಲಿ ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಕೈಯಲ್ಲಿ 3 ತಿಂಗಳ ಸಮಯಾವಕಾಶ ಮೇಲ್ನೋಟಕ್ಕೆ ಇದ್ದಂತೆ ಕಂಡು ಬರ್ತಾ ಇದೆ, ಅಪಾರ್ಟ್ ಫ್ರಮ್ ವಿರೋಧ ಪಕ್ಷಗಳ ಒತ್ತಡ. ಇನ್ನು ತನಿಖೆ ಸ್ಪಷ್ಟತೆ ಸಿಗೋವರೆಗೂ ಕೂಡ ಕಾದು ನೋಡುವುದು ಒಳ್ಳೆಯದು ಅನ್ನೋ ಸಲಹೆ ಸೂಚನೆ ಕಾನೂನು ತಜ್ಞರಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಲಭ್ಯವಾಗಿದೆ. ಲೋಕಾಯುಕ್ತ ತನಿಖೆ ಮುಗಿಯುವವರೆಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದು ಬೇಡ ಅನ್ನೋ ಸಲಹೆ ಕೂಡ ಸಿಕ್ಕಿದೆ. ಸದ್ಯ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಹೇಗೆ, ಸಲ್ಲಿಸದೆ ಹೋದ್ರೆ ಹೇಗೆ, ಎರಡೂ ಬಗೆಯ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದು ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೂ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ, ಏನು ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ತೀರ್ಪೇನು ನೀಡ್ತು, ತನಿಖೆಗೆ ಅರ್ಹವಾಗಿದೆ ಪ್ರಕರಣ ಅಂತ ಹೇಳಿ, ಅದನ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡೋ ಸಾಧ್ಯತೆಗಳು, ಕಾನೂನಾತ್ಮಕ ಅವಕಾಶಗಳು ಸಿದ್ದರಾಮಯ್ಯನವರಿಗಿದೆ. ಹೀಗಾಗಿ ಈ ವಿಚಾರದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದಾ ಅನ್ನೋದನ್ನ ಕೂಡ ಕಾನೂನು ತಜ್ಞರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ. ಬಹುತೇಕರು ಮೇಲ್ಮನವಿ ಸಲ್ಲಿಸೋದು ಸದ್ಯಕ್ಕೆ ಬೇಡ ಅನ್ನೋ ಕಿವಿಮಾತನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಹಿ ಹಿಮ್ಸೆಲ್ಫ್ ಇಸ್ ಅ ಲಾ ಎಕ್ಸ್ಪರ್ಟ್, ಕಾನೂನನ್ನು ಓದ್ಕೊಂಡಿರೋರಿದ್ದಾರೆ, ಅವ್ರಿಗೂ ಕೂಡ ಬಹುತೇಕ ಇದು ಸರಿ ಅನ್ನಿಸುವ ಅಭಿಪ್ರಾಯ ಬಂದಿರಬಹುದು. ಯಾಕಂದ್ರೆ ಮೇಲ್ಮನವಿಗೂ ವ್ಯತಿರಿಕ್ತವಾದ ಆದೇಶ ಬಂದುಬಿಟ್ರೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗೋ ಸಾಧ್ಯತೆ. ಈಗ ಆಲ್ರೆಡಿ 2 ಕೋರ್ಟ್ಗಳಿನ ತೀರ್ಪು, ಒಂದು ಕಡೆ ಹೈಕೋರ್ಟ್ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಎರಡೂ ತೀರ್ಪು ಕಾನೂನಾತ್ಮಕವಾಗಿ ಸಂಕಷ್ಟಗಳನ್ನು ತಂದೊಡ್ಡಿದೆ ಸಿದ್ದರಾಮಯ್ಯನವರ ಪಾಲಿಗೆ. ಈಗ ಮೇಲ್ಮನವಿಯಲ್ಲೂ ಕೂಡ ವ್ಯತಿರಿಕ್ತವಾದ ಆದೇಶ ಬಂದರೆ ಈ ಸಂಕಷ್ಟ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ತಕ್ಷಣಕ್ಕೆ ಮೇಲ್ಮನವಿ ಸಲ್ಲಿಸೋದು ಬೇಡ. ಎನಿವೆ FIR ದಾಖಲಾಗಿದೆ, ತನಿಖೆ ಶುರುವಾಗಲಿ, ತನಿಖೆಯ ಅಪ್ಡೇಟ್ ಎನಿವೆ ಸರ್ಕಾರದ ಭಾಗವಾಗಿರುವ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಹೋಗುತ್ತೆ. ಆ ತನಿಖೆಯ ಪ್ರಗತಿಯನ್ನ ಗಮನಿಸಿ ನಂತರದಲ್ಲಿ ಯೋಚನೆ ಮಾಡೋದು, ಕ್ರಮಕ್ಕೆ ಮುಂದಾಗೋದು
ಸೂಕ್ತ ಅನ್ನೋ ಕಿವಿ ಮಾತು ಸಿದ್ದರಾಮಯ್ಯನವರಿಗೆ ತಲುಪಿದೆ. ಸಿಎಂ ಜೊತೆಗಿನ ಚರ್ಚೆಯ ವೇಳೆ ಆಪ್ತರು, ಕಾನೂನು ಪಂಡಿತರು ಈ ರೀತಿಯಾದ ಸಲಹೆಯನ್ನ ನೀಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೋಡಿ, ಹಿಂದೆ ಕೂಡ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಅನೇಕರ ಮೇಲೆ ಆರೋಪಗಳು ಬಂದಿದೆ. ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ರಾಜೀನಾಮೆಗೆ ವಿರೋಧ ಪಕ್ಷಗಳು ಆಗ್ರಹಿಸಿದ ಪ್ರಸಂಗಗಳೂ ಕೂಡ ಇದೆ. ಆದರೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಮೇಲೆ FIR ದಾಖಲಾಗಿದ್ದ ಪ್ರಕರಣ ಅಂತಾದಾಗ ಯಡಿಯೂರಪ್ಪನವರದ್ದು ಹಾಗೆ ಸಿದ್ದರಾಮಯ್ಯನವರದ್ದು. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ್ರು. ಹೀಗಾಗಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿದೆ, ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಈಗಿನ ವಿರೋಧ ಪಕ್ಷವಾದ JDS ಹಾಗೆ BJPಯ ಆಗ್ರಹ. ಆದರೆ ರಾಜೀನಾಮೆ ಈಗಲೇ ಕೊಡುವ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಕೂಲಂಕುಷವಾಗಿ ಯೋಚನೆಯನ್ನ ಮಾಡ್ತಿದ್ದಾರೆ. ಈ ರಾಜೀನಾಮೆ ರಾಜಕೀಯದ ಕುರಿತಾಗಿ ಒಂದಷ್ಟು ಅಂಶಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಇದೀಗ ರಾಜಕೀಯ ವಲಯದಲ್ಲಿ ರಾಜೀನಾಮೆಯ ಆಗ್ರಹ, ಆ ಚರ್ಚೆ ದಿನ ದಿನಕ್ಕೂ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಒಂದು ಕ್ಷಣ ಕೂಡ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಮುಂದುವರಿಬಾರದು ಸಿದ್ದರಾಮಯ್ಯನವರು, ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ವಿರೋಧ ಪಕ್ಷಗಳ ಆಗ್ರಹ. ಆದರೆ ಸಿದ್ದರಾಮಯ್ಯನವರು ಮುಂದೆ ಪ್ರತಿ ಬಾರಿ ಇದನ್ನು ಕೇಳ್ತಾರೆ. ಕೇಂದ್ರ ಸಚಿವರಿದ್ದಾರೆ ಕುಮಾರಸ್ವಾಮಿ, ಅವ್ರ ಮೇಲೂ ಕೂಡ ಲೋಕಾಯುಕ್ತ ತನಿಖೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಹಂತಕ್ಕೆ ಬಂದಿದೆ. ರಾಜೀನಾಮೆ ಕೊಟ್ರಾ? ಅವರೇ ರಾಜೀನಾಮೆ ಕೊಟ್ಟಿಲ್ಲ, ಅವ್ರಿಗೆಲ್ಲಿದೆ ನೈತಿಕತೆ, ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ನಾವು ಯಡಿಯೂರಪ್ಪನವರ ಪ್ರಕರಣ ನಾವು ಮತ್ತೊಮ್ಮೆ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡೋದಾದ್ರೆ, ಈ ತನಿಖೆ ಪ್ರಾರಂಭ ಆಗಿ FIR ದಾಖಲಾದ ನಂತರವೂ ಕೂಡ 6 ರಿಂದ 7 ತಿಂಗಳ ಕಾಲ ಅವರಿಗೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಯುವ ಅವಕಾಶ ಇತ್ತು. ಅವಕಾಶ ಅವರಾಗೆ ಪಡ್ಕೊಂಡ್ರ ಅಥವಾ ಮುಂದೆ ತಳ್ಕೊಂಡು ಹೋದ್ರ, ಹೈಕಮಾಂಡ್ ನಾಯಕರು ಆ ರೀತಿಯಾಗಿ ಆಜ್ಞೆ ಕೊಟ್ಟಿದ್ರ, ನಂತರದಲ್ಲಿ ಕೆಳಗಿಳಿಸಿದ್ರ, ಆ ಚರ್ಚೆ ಬೇರೆ. ಆದರೆ FIR ದಾಖಲಾದ ನಂತರವೂ ಕೂಡ ಕೆಲ ತಿಂಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಲ್ಲೇ ಮುಂದುವರೆದ್ರು ಯಡಿಯೂರಪ್ಪನವರು. ಎರಡೂ ಉದಾಹರಣೆಯನ್ನ ಕೊಟ್ಟು ರಾಜಕೀಯದಲ್ಲಿ ಯಾರೆಲ್ಲ ರಾಜೀನಾಮೆಯ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅವರಿಗೆ ಕೌಂಟರ್ ಕೊಡುವ ಪ್ರಯತ್ನವನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳ ಮೂಲಕ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಆದರೆ ರಾಜೀನಾಮೆ ಅನ್ನೋದು, ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಡಬೇಕು ಅನ್ನೋದು ಕೇವಲ ರಾಜಕೀಯ ತೂತುಮೇಮೆ ಅಥವಾ ರಾಜಕೀಯ ಕೆಸರೆರಚಾಟದ ಮಾತು, ಚರ್ಚೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಕೇಸ್ ದಾಖಲಾಗಿ FIR ದಾಖಲಾಗಿರೋದ್ರಿಂದ ಮುಂದೆ ಕಾನೂನಾತ್ಮಕವಾದ ಸಂಕಷ್ಟ ಎದುರಾಗಿ ಅನಿವಾರ್ಯವಾಗಿ ಕೆಳಗಿಳಿಯುವಂತಹ ಪರಿಸ್ಥಿತಿ ಬರುತ್ತಾ, ಆ ಚಿಂತನೆಯನ್ನ ಕೂಡ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಮೂಡಾ ಕೇಸ್ನಿಂದ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋ ಆತಂಕ ಇದೆ. ಲೋಕಾಯುಕ್ತ ತನಿಖೆ ಮಾಡಿ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಇನ್ನು 3 ತಿಂಗಳ ಸಮಯಾವಕಾಶ ಇದೆ. ಡಿಸೆಂಬರ್ 24ಕ್ಕೆ ಮುಂದಿನ ವಿಚಾರಣೆ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಅಷ್ಟರ ಒಳಗೆ ಲೋಕಾಯುಕ್ತ ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಬೇಕು ಅನ್ನೋ ತಾಕೀತನ್ನ ಕೂಡ ಮಾಡಿದೆ ಕೋರ್ಟ್. ಹೀಗಾಗಿ ಈ 3 ತಿಂಗಳ ಕಾಲಾವಕಾಶದಲ್ಲಿ ಆಗುವ ಬೆಳವಣಿಗೆಗಳನ್ನು ಸೈಲೆಂಟ್ ಆಗಿ ಗಮನಿಸಿ ನಂತರದಲ್ಲಿ ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳ ಕೈಯಲ್ಲಿ 3 ತಿಂಗಳ ಸಮಯಾವಕಾಶ ಮೇಲ್ನೋಟಕ್ಕೆ ಇದ್ದಂತೆ ಕಂಡು ಬರ್ತಾ ಇದೆ, ಅಪಾರ್ಟ್ ಫ್ರಮ್ ವಿರೋಧ ಪಕ್ಷಗಳ ಒತ್ತಡ. ಇನ್ನು ತನಿಖೆ ಸ್ಪಷ್ಟತೆ ಸಿಗೋವರೆಗೂ ಕೂಡ ಕಾದು ನೋಡುವುದು ಒಳ್ಳೆಯದು ಅನ್ನೋ ಸಲಹೆ ಸೂಚನೆ ಕಾನೂನು ತಜ್ಞರಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಲಭ್ಯವಾಗಿದೆ. ಲೋಕಾಯುಕ್ತ ತನಿಖೆ ಮುಗಿಯುವವರೆಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದು ಬೇಡ ಅನ್ನೋ ಸಲಹೆ ಕೂಡ ಸಿಕ್ಕಿದೆ. ಸದ್ಯ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿದ್ರೆ ಹೇಗೆ, ಸಲ್ಲಿಸದೆ ಹೋದ್ರೆ ಹೇಗೆ, ಎರಡೂ ಬಗೆಯ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದು ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೂ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೈಕೋರ್ಟ್ನ ಏಕಸದಸ್ಯ ಪೀಠ, ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ತೀರ್ಪೇನು ನೀಡ್ತು, ತನಿಖೆಗೆ ಅರ್ಹವಾಗಿದೆ ಪ್ರಕರಣ ಅಂತ ಹೇಳಿ, ಅದನ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡೋ ಸಾಧ್ಯತೆಗಳು, ಕಾನೂನಾತ್ಮಕ ಅವಕಾಶಗಳು ಸಿದ್ದರಾಮಯ್ಯನವರಿಗಿದೆ. ಹೀಗಾಗಿ ಈ ವಿಚಾರದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದಾ ಅನ್ನೋದನ್ನ ಕೂಡ ಕಾನೂನು ತಜ್ಞರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದ್ದಾರೆ. ಬಹುತೇಕರು ಮೇಲ್ಮನವಿ ಸಲ್ಲಿಸೋದು ಸದ್ಯಕ್ಕೆ ಬೇಡ ಅನ್ನೋ ಕಿವಿಮಾತನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯ ಹಿ ಹಿಮ್ಸೆಲ್ಫ್ ಇಸ್ ಅ ಲಾ ಎಕ್ಸ್ಪರ್ಟ್, ಕಾನೂನನ್ನು ಓದ್ಕೊಂಡಿರೋರಿದ್ದಾರೆ, ಅವ್ರಿಗೂ ಕೂಡ ಬಹುತೇಕ ಇದು ಸರಿ ಅನ್ನಿಸುವ ಅಭಿಪ್ರಾಯ ಬಂದಿರಬಹುದು. ಯಾಕಂದ್ರೆ ಮೇಲ್ಮನವಿಗೂ ವ್ಯತಿರಿಕ್ತವಾದ ಆದೇಶ ಬಂದುಬಿಟ್ರೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗೋ ಸಾಧ್ಯತೆ. ಈಗ ಆಲ್ರೆಡಿ 2 ಕೋರ್ಟ್ಗಳಿನ ತೀರ್ಪು, ಒಂದು ಕಡೆ ಹೈಕೋರ್ಟ್ ಮತ್ತೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯ, ಎರಡೂ ತೀರ್ಪು ಕಾನೂನಾತ್ಮಕವಾಗಿ ಸಂಕಷ್ಟಗಳನ್ನು ತಂದೊಡ್ಡಿದೆ ಸಿದ್ದರಾಮಯ್ಯನವರ ಪಾಲಿಗೆ. ಈಗ ಮೇಲ್ಮನವಿಯಲ್ಲೂ ಕೂಡ ವ್ಯತಿರಿಕ್ತವಾದ ಆದೇಶ ಬಂದರೆ
ಈ ಸಂಕಷ್ಟ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ತಕ್ಷಣಕ್ಕೆ ಮೇಲ್ಮನವಿ ಸಲ್ಲಿಸೋದು ಬೇಡ. ಎನಿವೆ FIR ದಾಖಲಾಗಿದೆ, ತನಿಖೆ ಶುರುವಾಗಲಿ. ತನಿಖೆಯ ಅಪ್ಡೇಟ್ ಎನಿವೆ ಸರ್ಕಾರದ ಭಾಗವಾಗಿರುವ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಹೋಗುತ್ತೆ. ಆ ತನಿಖೆಯ ಪ್ರಗತಿಯನ್ನ ಗಮನಿಸಿ ನಂತರದಲ್ಲಿ ಯೋಚನೆ ಮಾಡೋದು, ಕ್ರಮಕ್ಕೆ ಮುಂದಾಗೋದು ಸೂಕ್ತ ಅನ್ನೋ ಕಿವಿ ಮಾತು ಸಿದ್ದರಾಮಯ್ಯನವರಿಗೆ ತಲುಪಿದೆ. ಸಿಎಂ ಜೊತೆಗಿನ ಚರ್ಚೆಯ ವೇಳೆ ಆಪ್ತರು, ಕಾನೂನು ಪಂಡಿತರು ಈ ರೀತಿಯಾದ ಸಲಹೆಯನ್ನ ನೀಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.